ಹಾಯ್, ಎಲ್ರಿಗೂ ನಮಸ್ತೆ. ನಾನು ಈ ವಿಡಿಯೋ ಮಾಡೋ ಕಾರಣ, ನಿನ್ನೆ ನಾನು ಬುಕ್ ಮೈ ಶೋನಲ್ಲಿ ನಮ್ಮ ಕಾಟೇರ ಚಿತ್ರದ ಟಿಕೆಟ್ನ ಬುಕ್ ಮಾಡಿದೆ. ಸೊ ಯಾಕೆ ಅಂದರೆ, ನಾನೊಬ್ಬ ಕನ್ನಡಿಗನಾಗಿ ನಮ್ಮ ಕನ್ನಡ ಚಿತ್ರನ ಫಿಲಮ್ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮ ಕನ್ನಡ ಕಲಾವಿದರನ್ನು ಪ್ರೋತ್ಸಾಹ ಮಾಡೋದು ನನ್ನ ಕೆಲಸ. ಸೊ ಇದನ್ನು ಇಲ್ಲಿ ಯಾಕೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ನಿನ್ನೆ ಬುಕ್ ಮೈ ಶೋನಲ್ಲಿ ನಾನು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅಕ್ಕಪಕ್ಕ ನಾನು ಅಬ್ಸರ್ವ್ ಮಾಡಿದ್ದು, ಗಮನ ಹರಿಸಿದ್ದು, ಬೇರೆ ಚಿತ್ರದ ರೇಟಿಂಗ್ಸ್ ಹಾಗೂ ವೋಟಿಂಗ್ಸ್ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ನಾನು ಕರ್ನಾಟಕದಲ್ಲಿ ಇದ್ದೀನೋ ಇಲ್ಲ ಬೇರೆ ರಾಜ್ಯದಲ್ಲಿ ಇದ್ದೀನೋ ಅಂತ ಅನಿಸಿದ್ದು ಒಂದು ಕ್ಷಣ ಸತ್ಯ. ಸೊ ಯಾಕೆ ಅಂದರೆ, ನಿಮಗೊಂದು ಸ್ಕ್ರೀನ್ಶಾಟ್ನ ಶೇರ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸಲಾರ್ ಚಿತ್ರ 8.4K ರೇಟಿಂಗ್ಸ್ ಇದೆ, ಬಟ್ ವೋಟ್ ಬಂದು 493.5K ವೋಟ್ಸ್ ಇದೆ. ಆ್ಯಂಡ್ ಡಂಕಿನೋ ಅದು ಕರೆಕ್ಷನ್ ಮಾಡ್ಕೊಂಡು, ನನಗೆ ಇಂಗ್ಲೀಷ್ ಬರಲ್ಲ, 7.4K ರೇಟಿಂಗ್ಸ್ ಇದೆ, 222.5K ವೋಟ್ಸ್ ಇದೆ. ನಮ್ಮ ಕಾಟೇರ ಫಿಲಮ್ 9.5 ರೇಟಿಂಗ್ಸ್ ಇದೆ, 13.8K ವೋಟ್ಸ್ ಇದೆ. ಸೊ ಇದನ್ನು ನೋಡಿ ತುಂಬ ಬೇಜಾರಾಯ್ತು ನನಗೆ. ಸೊ ಯಾಕೆ ಅಂದರೆ, ಇಲ್ಲಿ ನಮ್ಮ ಕನ್ನಡ ಫಿಲಮ್ ನೋಡೋರು ಇಷ್ಟೇ ಜನನೇ ಇರೋದು, 13.8K. ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಇರೋದೇ ಇಷ್ಟೇ ಜನನ ಅಂತ ನನ್ನ ಕ್ವಶನ್ನು. ಯಾಕೆ ಅಂದರೆ, ಇಲ್ಲಿ ಸಲಾರ್ ಚಿತ್ರನೂ ನಮ್ಮ ಕನ್ನಡ ಡೈರೆಕ್ಟ್ರು ಪ್ರಶಾಂತ್ ನೀಲ್ ಅವರೇ ಮಾಡಿರೋದು. ತುಂಬ ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ಓಕೆ, ಆದರೆ ಇಲ್ಲಿ 493.5K ವೋಟ್ಸ್ ಇದೆ, 222.5K ಡುಂಕಿಗೆ ವೋಟ್ಸ್ ಇದೆ, ಬಟ್ ರೇಟಿಂಗ್ಸ್ ಮಾತ್ರ ಕಡಿಮೆ ಇದೆ ಅವೆರಡಕ್ಕೂ. ಬಟ್ 90.5K ರೇಟಿಂಗ್ಸ್ ಇದ್ರೂ ಕಾಟೇರ ಫಿಲಮ್ಸ್ಗೆ 13.8K ಮಾತ್ರ ವೋಟ್ಸ್ ಇದೆ. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಾಗಿರೋದು ನಾವು, ಇಷ್ಟು ವ್ಯತ್ಯಾಸ ವೋಟಿಂಗ್ಸಲ್ಲಿ ಇದೆ ಅಂದರೆ, ಇಲ್ಲಿ 493.5K ಆ್ಯಂಡ್ 222.5K ವೋಟ್ಸ್ ಮಾಡಿರೋದ್ರಲ್ಲಿ ಬೇರೆ ರಾಜ್ಯದಿಂದ ಬೇರೆ ಭಾಷೆಯವರಾದ್ರೂ ಅರ್ಧಕ್ಕರ್ಧ ಜನ ವೋಟ್ ಮಾಡಿರೋರು ನಮ್ಮ ಕನ್ನಡಿಗರೇ, ಕರ್ನಾಟಕದಲ್ಲಿ ಇರೋರೇ ನಾನು ಹೇಳಕ್ಕೆ ಬರ್ತಾ ಇರೋದು. ಸೊ ಇಲ್ಲಿ ನಾನು ಹೇಳ್ತಾ ಇರೋದು, ಬೇರೆ ಭಾಷೆ ಹಾಗೂ ಬೇರೆ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಡಿ ಅಂತ ನಾನು ಹೇಳಕ್ಕೆ ಬರ್ತಿಲ್ಲ. ಸೊ ಬೇರೆ ಭಾಷೆ ಹಾಗೂ ಬೇರೆ ಕಲಾವಿದರನ್ನ ಪ್ರೋತ್ಸಾಹ ಮಾಡೋ ಉತ್ಸಾಹದಲ್ಲಿ ನಮ್ಮ ಕನ್ನಡ ಹಾಗೂ ನಮ್ಮ ಕನ್ನಡ ಕಲಾವಿದರನ್ನು ನಾವು ಒಂದು ಡಿಗ್ರೇಡ್ ಮಾಡಿ ಒಂದು ಮೂಲೆ ಗುಂಪು ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ನಾನು ಅದಕ್ಕೆ ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಆದರೂ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದೀವಿ, ನಾವು ನಮ್ಮ ಕನ್ನಡ ಭಾಷೆಗೆ, ನಮ್ಮ ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋರು ತುಂಬ ಜನ ಇದ್ದೀವಿ ಅಂತ ನಾವಿಲ್ಲಿ ತೋರಿಸ್ಕೊಳ್ಬೇಕಾಗುತ್ತೆ ಇನ್ಮೇಲೆ. ಅದನ್ನು ಇಲ್ಲಾಂದರೆ ನಮ್ಮ ಕನ್ನಡ ಭಾಷೆ ಆಲ್ರೆಡಿ ಡೇಂಜರ್ ಝೋನಲ್ಲಿದೆ. ಇನ್ನು 10-15 ವರ್ಷ ಆದರೆ ನಾವು ಬರೀ ಕನ್ನಡನ ಬುಕ್ನಲ್ಲಿ ಮಾತ್ರ ನೋಡಬೇಕಾಗುತ್ತೆ. ಸೊ ಇದು ಆಗಬಾರ್ದಂದ್ರೆ ಪ್ರತಿಯೊಬ್ಬ ಕನ್ನಡಿಗನು, ಸೊ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಂಡಾಗ ಅಕ್ಕಪಕ್ಕ ಹೊರ ರಾಜ್ಯದಿಂದ ಬಂದವರು ಬಾಲ ಬಿಚ್ಚ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಒಳ್ಳೆಯದು. ಸೊ ಇಲ್ಲಿ ನಿಮಗಿಲ್ಲ ಅಂದರೂ ನಿಮ್ಮ ನೆಕ್ಸ್ಟ್ ಜನ್ರೇಷನ್, ನಿಮ್ಮ ಮಕ್ಕಳಿಗೆ ತೊಂದರೆ ಆಗೋದಂತೂ ನಿಜ, 100% ಇದು ನಿಜ. ಓಕೆ, ಸೊ ನಾನು ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್ ಆಗಿ ನಾನು ಬೇರೆ ಭಾಷೆ, ಬೇರೆ ಕಲಾವಿದರನ್ನು ನಾನು ಇಷ್ಟಪಡ್ತೀನಿ. ತೆಲುಗು ಬಂದರೆ ಅಲ್ಲು ಅರ್ಜುನ್ ಹಾಗೂ NTR ಅವ್ರು ಮಾಡೋ ಡ್ಯಾನ್ಸ್ ಸ್ಟೈಲ್ ಇಷ್ಟ ನನಗೆ. ಹಿಂದಿಲಿ ಸಲ್ಮಾನ್ ಖಾನ್ ಅವ್ರ ಆ್ಯಟಿಟ್ಯೂಡ್ ಇಷ್ಟ ನನಗೆ. ತಮಿಳ್ ಬಂದಾಗ ವಿಜಯ್ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ ನನಗೆ. ಸೊ ನಾನೊಬ್ಬ ಪ್ರೊಫೆಷನಲ್ ಟ್ರೈನರ್ ಆಗಿ ನಾನು ಅವ್ರನ್ನೆಲ್ಲ ಇಷ್ಟಪಡ್ತೀನಿ. ಬಟ್ ಅದಕ್ಕಿಂತ ಹತ್ತರಷ್ಟು ನಾನು ಕನ್ನಡದಲ್ಲಿ ನಮ್ಮ ಕನ್ನಡ ಕಲಾವಿದನ ತುಂಬ, ನಮ್ಮ ಅಪ್ಪು ಸರ್ ಡ್ಯಾನ್ಸ್ ಸ್ಟೈಲು ನಿಮ್ಗೆಲ್ಲರಿಗೂ ಗೊತ್ತು ಎಷ್ಟು ಇಷ್ಟಪಡ್ತಿದೆ ಅಂದರೆ, ಅವ್ರನ್ನ ನಮ್ಮ ಮಕ್ಕಳುಗಳಿಗೆ, ಚಿಕ್ಕ ಮಕ್ಕಳಿಗೆ ಅವ್ರ ಸಾಂಗೇ ತೊಗೊಂಡು ಡ್ಯಾನ್ಸ್ ಜಾಸ್ತಿ ಮಾಡಿಸ್ತಾ ಇದ್ದು, ಅವರಿಲ್ಲ ಅನ್ನೋದು ತುಂಬ ಬೇಜಾರಿದೆ ನನಗೆ. ಓಕೆ, ಸೊ ನೋಡಿ, ನಮ್ಮ ಬೇರೆ ಕಲಾವಿದರು ಬೇರೆ ಭಾಷೆನ ನಾವು ಎಷ್ಟು ಗೌರವ ಕೊಡ್ತೀವಿ, ಅದಕ್ಕಿಂತ ಹತ್ತಷ್ಟು ನಮ್ಮ ಭಾಷೆ, ನಮ್ಮ ಕಲಾವಿದರನ್ನ ಪ್ರೀತಿಸಬೇಕು, ಅವ್ರಿಗೂ ಗೌರವ ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಹೇಳಕ್ಕೆ ಬರ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಇನ್ಮೇಲಾದ್ರೂ ನಾವು ಇದ್ದೀವಿ ಅನ್ನೋದನ್ನ ನೀವು ತೋರಿಸ್ಕೊಳ್ಳಿ. ಕನ್ನಡಿಗರು ಕರ್ನಾಟಕದಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಪ್ರೂಫ್ ಮಾಡಬೇಕು ಇನ್ಮೇಲಾದರೂ. ಓಕೆ, ಥ್ಯಾಂಕ್ ಯು.